ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಹೇಳಿ. ಆ್ಯಕ್ಚುಲಿ ಅದ್ದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರೋದು ನನ್ನ ಹತ್ರ ಇದೆ, ಅದಿನ್ನೂ ಇಟ್ಟಿದ್ದೀನಿ ಬೀರೋದಲ್ಲಿ. ಸೊ ಅದನ್ನು ತೊಗೊಂಡ್ಬಿಟ್ಟು ನಾನು ಫ್ರ್ಯಾಂಕ್ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಅವ್ರ ಅಪ್ಪ ಇಲ್ಲ ಇಲ್ಲಿ, ಆ್ಯಕ್ಚುಲಿ ನಾನು ಒಬ್ಬಳೇ ಇರೋದು. ಸೊ ಮಾಡೋಣ ಏನಂತಾರಂತ ನೋಡೋಣ, ಭಯ ಆಗ್ತೈತೆ. ಇವತ್ತು ಮಾಡೇ ಬಿಡೋಣ, ಬೈಸ್ಕೊಳ್ತೀವಿ, ನೋಡೋಣ ಫ್ರ್ಯಾಂಕ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲೈವ್ ವೆಲ್ಕಮ್ ಟು ಮೈ ಬ್ಲಾಗ್. ಡೈಲಿ ಲೈವ್ ಅಂದ್ಬಿಟ್ಟು ಬ್ಲಾಗ್ ಮಾಡದೆ ಮರ್ತೋಗ್ಬಿಟ್ಟಿದ್ದೀನಿ. ಬಿಕಾಸ್ ಇವತ್ತು ಫ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರೆಗ್ನೆಂಟ್ ಅಂತ ಹೇಳಿ. ಏನಕ್ಕೆ ಯಾಕೆ ಅಂತ ಎಲ್ಲ ಡೀಟೇಲ್ಸ್ ಆಗಿದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಯೂಟ್ಯೂಬ್ನ ಬ್ಲಾಗ್ನ ನೋಡಿ, ಲೈವ್ ನೋಡಿ, ಹಾಗೆ ಡೈಲಿ ಶಾರ್ಟ್ಸ್ ವಿಡಿಯೋ ನೋಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಂದು ಫ್ರ್ಯಾಂಕ್ ವಿಡಿಯೋ ಏನಪ್ಪ ಅಂತಂದರೆ, ನಾನು ರೀಸೆಂಟಾಗಿ ಒಂದು 4-5 ಡೇಸ್ ಬ್ಯಾಕ್ ಸೊ ಏನಪ್ಪ ಅಂತಂದರೆ, ಇವಾಗ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ ಕ್ಲಿಕ್ ತೋರಿಸ್ತೀನಿ ಅಂತೆ. ಎಲ್ಲಿದೆ ಅದು, ಎಲ್ಲಿಟ್ಟಿದೆ? ಹಾಂ, ಇಲ್ಲಿದೆ ನೋಡಿ. ಸೊ ಇಲ್ಲಿದೆ ನಂದು ಹಾಸ್ಪಿಟಲ್ದು. ಆ್ಯಕ್ಚುಲಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಯಾಕೆಂದರೆ ನನಗೆ 1 year 5 months ಆಗೋಗಿ ಬಂದ ಅದು. ಸೊ 1 year 5 months ಆಗಿದ್ದರಿಂದ ಡೇಟು ಆಗ್ತಾಯಿಲ್ಲ, ತುಂಬಾ ಸುಸ್ತಾಗ್ತಾಯಿತ್ತು. ಆಮೇಲೆ ನನಗೆ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಬ್ಲಡ್ ಇದೆ ಇಲ್ಲೋ ಮೈಯಲ್ಲೇ ಗೊತ್ತಿಲ್ಲ, ತುಂಬಾ ಸುಸ್ತಾಗ್ತಾಯಿದೆ, ಸ್ಟ್ರೇನ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಯಾಕೆಂದರೆ ದೈವಿಕಂದ್ರಲ್ಲಿ 1 year 3 months ನಾನು ಮತ್ತೆ ಇದು ಆಗ್ತಾಯಿದ್ದೆ, ನಾನು ಇದು ಏನದು ಡೇಟ್ ಆಗ್ತಾಯಿದ್ದೆ. ಸೊ ಪೀರಿಯಡ್ಸ್ ಆಗೋ ಟೈಮಲ್ಲಿ ನನಗೆ ಇವಾಗ 5 months ಆಗ್ಲಿಕ್ಕೆ ಬಂತು ಪಾಪುಗೆ. ಸೊ ಅದಕ್ಕೋಸ್ಕರನೇ ಸೊ ಹಾಸ್ಪಿಟ್ಲಿಗೆ ತೋರಿಸಿದ್ರಿಂದ ಅಲ್ಲಿ ಡಾಕ್ಟರ್ ಏನಪ್ಪ ಅಂತಂದರೆ, ನಾನು ತೋರಿಸಿದೆ. ಆಮೇಲೆ ಅಲ್ಲಿ ಅವ್ರು ಹೇಳಿದರು BP ಲೋ ಇದೆ ತುಂಬ ನಿಮಗೆ. ಆಮೇಲೆ ಅವರು ಅಲ್ಲಿ ಒಂದ್ಸರಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರು. ನಾನು ಇರೋ ಫ್ಯಾಕ್ಟ್ನ ಹೇಳಿದೆ, 1 year ಆಯಿತು ನಂದು ಆಪ್ರೇಷನ್ ಆಗಿ. ಆಮೇಲೆ 1 year 5 months ಆಗ್ಲಿಕ್ಕೆ ಬಂತು ಸೆಕೆಂಡ್ ಬೇಬಿದು. ನನಗೆ ಪೀರಿಯಡ್ ಆಗ್ತಾ ಇಲ್ಲ, ಯಾಕೆ ಏನು ಅಂತ ಫಸ್ಟ್ ಹೇಳಿದೆ. ತುಂಬ ಸ್ಟ್ರೇನ್ ಆಗ್ತಾ ಇದೆ ಅಂತ ಕೇಳಿದ್ರು. ಹೌದು ಸ್ಟ್ರೇನ್ ಆಗ್ತಾ ಇದೆ ಅಂತ, ಹೌದು ಪ್ರೆಗ್ನೆನ್ಸಿ ಟೆಸ್ಟು ಚೆಕ್ ಮಾಡಿದರು. ಸೊ ಅದು ನೆಗೆಟಿವ್ ಬಂತು, ಯಾಕೆಂದರೆ ನಾನು ಆಲ್ರೆಡಿ ಆಪ್ರೇಷನ್ ಆಗಿದೆ. ಬಟ್ ಅವ್ರೇನಂತಂದ್ರು ಗೊತ್ತಾ, ಈ ಥರ ನಾವೆಲ್ಲ ಚೆಕ್ ಮಾಡಿದೆ ನಾವು ಯಾವುದೂ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ, ಅಥವಾ ಯಾವುದೂ ವಿಟಮಿನ್ಸ್ ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಸರಿ ಓಕೆ ಫೈನ್ ಅಂತ ಹೇಳಿ ನಾನು ತೋರಿಸ್ಕೊಂಡಿರೋ ಬಿಲ್ಲು ಸ್ಲಿಪ್ಪು ಎಲ್ಲ ಇದರಲ್ಲೇ ಇದೆ ಹಾಸ್ಪಿಟಲ್ದು. ತೋರಿಸ್ತೀನಿ ನೋಡಿ. ಸೊ ಇವಾಗ ನನ್ನ ಹಸ್ಬೆಂಡ್ಗೆ ಫಸ್ಟೇ ಒಂದೇ ಬೇಬಿ ಸಾಕಾಗಿತ್ತು ಅವ್ರಿಗೆ. ಆಮೇಲೆ ಇನ್ನೊಂದು ಬೇಬಿ ಬೇಡ ಅಂತ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸೆಕೆಂಡ್ ಬೇಬಿ ಅದ್ವಿತ್ ಅದ. ಇವಾಗ ನಾನು ಅವರಿಗೆ ಫ್ರ್ಯಾಂಕ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೆಕೆಂಡ್ ಬೇಬಿದು ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರೋದು ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ. ಫಸ್ಟ್ ಬೇಬಿದು ಐತೆ, ಸೆಕೆಂಡ್ ಬೇಬಿದು ಐತೆ. ಸೊ ಅದನ್ನು ನಾನು ಎತ್ತಿಟ್ಟಿದ್ದೀನಿ. ಅದನ್ನು ನಾನು ಇವಾಗ ನನ್ನ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ನಾನು ಅವರಿಗೆ ಬಂದ ತಕ್ಷಣ ಅವ್ರು ರೆಡಿ ಆದು, ನಾನು ಜಸ್ಟ್ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ನಾನು ಅವರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ದು ಅದು ಟ್ಯೂಬ್ ತೋರಿಸ್ತೀನಿ. ಅದು ಆಲ್ರೆಡಿ ಅದು ಪಾಸಿಟಿವ್ ಬಂದಿರೋದು. ಅವ್ರು ರಿಯಾಕ್ಟ್ ಹೇಗಿರುತ್ತೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಅಂತ ಹೇಳಿ ನಾನು ಪ್ರತಿಯೊಂದು ತೋರಿಸ್ತೀನಿ ನೋಡಿ. ಅದು ಈಗಡವಾ ಇಲ್ಲಿದೆ ನೋಡಿ. ಸೊ ಇದು ನಾನು ಅವರಿಗೆ ತೋರಿಸ್ತೀನಿ. ಇಲ್ಲಿದೆ ನಂದು ಪ್ರೆಗ್ನೆನ್ಸಿ ಟೆಸ್ಟ್. ಅದು ಮುಟ್ಬಾರ್ದು. ಸೊ ಇದನ್ನು ತೋರಿಸ್ತೀನಿ, ಅವ್ರ ರಿಯಾಕ್ಟ್ ಹೇಗಿರುತ್ತೆ ಅಂತ ಕೇಳೋಣ. ಸೊ ಒಂದು ನಿಮಿಷ ಫೋಟೋ ತೊಗೊಳ್ತಿದ್ದೀನಿ. ಸರಿ, ಆ ಕಡೆ ನೀನು ಬರಬೇಡ. ಸೊ ಇದನ್ನು ತೋರಿಸ್ತೀನಿ ನನ್ನ ಹಸ್ಬೆಂಡ್ಗೆ, ಏನಂತಾರಂತ ನೋಡಬೇಕು. ಸೊ ಇದನ್ನು ಹೇಗೆ ಇರುತ್ತೆ ರಿಯಾಕ್ಟ್ ಅಂತ ಗೊತ್ತಿಲ್ಲ. ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಅವ್ರು ರೆಡಿ ಆದಮೇಲೆ ಅವ್ರ ಕೈಲಿ ಕೊಡ್ತೀನಿ, ಏನು ರಿಯಾಕ್ಟ್ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ. ಫ್ರ್ಯಾಂಕ್ ಗಾನ್ ಪ್ರೆಗ್ನೆನ್ಸಿ. ಸೊ ಇನ್ನೊಂದು ಪ್ರೆಗ್ನೆಂಟ್ ಆಗಿದ್ದೀನಿ. ಆಪ್ರೇಷನ್ ಆದಮೇಲೆ ಹೇಗೆ ಪ್ರೆಗ್ನೆಂಟ್ ಆಗ್ತಾರೆ ಅಂತೆಲ್ಲ ಕ್ವಶನ್ಗಳು ಕೇಳಬಹುದು ಅವರು. ಸೊ ನೋಡೋಣ ಅವ್ರ ರಿಯಾಕ್ಟ್ ಹೇಗಿರುತ್ತೆ ಅಂತ. ವೇಟ್ ಆ್ಯಂಡ್ ವಾಚ್. ಸೊ ಚಲೋ, ಅಲ್ಲಿವರೆಗೂ ಅದ್ದುಗೆ ದೈವಿಕಗೆ ರೆಡಿ ಮಾಡ್ತೀನಿ. ಡ್ರೆಸ್ ಹಾಕೊಂಡಿದ್ದಾರೆ. ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು. ಡ್ಯಾನ್ಸ್ ಕ್ಲಾಸ್ ಹೋಗಿ ಮುಂಚೆ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಫಸ್ಟ್ ಟೈಮ್ ನಾನು ಅವ್ರಿಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಟೆನ್ಷನಲ್ಲಿ ಇರ್ತಾರೆ. ಸೊ ಇದನ್ನು ಟೆನ್ಷನ್ ಕೊಡ್ತೀನೋ ಅಥವಾ ನನಗೆ ಬೈತಾರೋ ಅಥವಾ ಏನಾದರೂ ಖುಷಿ ಪಡ್ತಾರೋ, ಏನು ರಿಯಾಕ್ಟ್ ಮಾಡ್ತಾರಂತ ನೋಡೋಣ. ಇದು ನನಗೆ ನಿಜ ಮೊದಲ ಪ್ರಾಮಿಸ್, ಅವ್ರಿಗೆ ಏನೂ ಗೊತ್ತಿಲ್ಲ ವಿಚಾರ ಇದು. ಸೊ ನಾನೇ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿ ಶಾಕ್ ಕೊಡ್ತಾಯಿದ್ದೀನಿ. ಇದು ನನ್ನ ಎತ್ತಿಟ್ಟಿದ್ದೆ. ಸೊ ಇದನ್ನು ಎತ್ತಿಟ್ಟಿದ್ದೆ ನಾನು. ಇದು ಅದಕ್ಕೂ ಯೂಸ್ ಆಗಲ್ಲ, ಬಟ್ ಏನೋ ಒಂದು ಮೆಮೊರಿ ಇರುತ್ತೆ ಮಗುದಂತ ಹೇಳಿ ಎತ್ತಿಟ್ಟಿದ್ದೆ. ತೋರಿಸ್ಬಾರ್ದಂಗೆಲ್ಲ. ಸೊ ನೋಡಿರಿ, ಬರ್ಬೋದು ಅವ್ರು. ಇವಾಗ ಬರೋ ಟೈಮ್ ಆಯಿತು. ಸರಿ ಹೋಗೋಣ. ಚಾಕ್ಲೇಟು. ಚಾಕ್ಲೇಟೇ ಅದು. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ತೋರಿಸ್ಕೊಂಬಂದೆ. ಪ್ರೆಗ್ನೆಂಟ್ ಅಂದ್ರು. ಪ್ರೆಗ್ನೆಂಟಾ?
ಯಾಕಮ್ಮ ಸುಮ್ಮನೆ ನಾನು ಇದು ಯಾಕೋ ಸುಸ್ತಾಗ್ತಿದೆ, ಇವ್ನಿಗೆ 1 year 3 monthsಗೆ ಡೇಟ್ ಆಗಿದೆ ಅಂತ ಹೇಳಿದೆ. ಇವ್ನು 1 year 5 months ಆಗಿ ಬಂದ, ಮತ್ತೆ ಚೆಕ್ ಮಾಡಿಸಿ ಅಂತಂದ್ರು. ಚೆಕ್ ಮಾಡಿಸಿದೆ, ಪ್ರೆಗ್ನೆಂಟ್ ಅಂತ ಬಂತು. ಈಗ ಏನು ಮಾಡೋಣ? ಅದೇ ನನಗೂ ಗೊತ್ತಾಗ್ತಿಲ್ಲ. ಆಪರೇಷನ್ ಆಗಿತ್ತಲ್ಲ, ಅದೇ ನಾನು ಹೇಳಿದೆ ಅವ್ರಿಗೆ ಆಪರೇಷನ್ ಆಗಿದೆ. ಆಪರೇಷನ್ ಆಗಿದ್ರು ಕೂಡ ಇಲ್ಲ, ಒಬ್ರಿಗೆ ಕೆಲವರಿಗೆ ಕನ್ಸೀವ್ ಆಗ್ತಾರೆ ಕೆಲವರು ಅಂತಂದ್ರು. ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲಿ ಹೋದ್ರು ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ಚೆಕ್ ಮಾಡ್ತಾರೆ. ನಿಜ, ಆಪರೇಷನ್ ಆದ್ಮೇಲೆ ನಿಂದಿರ್ತಂತೆ ಒಬ್ಬೊಬ್ರಿಗೆ. ಈಗ ಕನ್ಸೀವ್ ಆಗಿದೆ, ಏನ್ ಮಾಡೋಣ? ವೇಟ್ ಮಾಡೋಣ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಗಂಡ ಆಗಿದೆ, ಒಂದು ಏನು ತಗೊಂಡ್ಬಂತು ಬದಲು ಯಾಕೋ ಪಿಚ್ಚರ್ ಸುಮ್ಮನೆ ಆಮೇಲೆ ನೋಡೋಣ ಅದನ್ನ ಒಂದ್ಸತಿ. ಮತ್ ನೀನು ದೈವಿಕ್ ಒಬ್ನೇ ಸಾಕು ಅಂದೆ, ಮತ್ ಅದಕ್ಕೂ ಹಂಗಾಯ್ತು. ಅದಕ್ಕೆ ನನಗೆ ಬೈದೆ, 2ನೇ ಮಗು ಬೇಕಿತ್ತ ಅಂತ ನಾನು. ನನಗೇನ್ ಆಗ್ತಾ ಇಲ್ಲ ಇವಾಗ. ಅದನ್ನ ಹೇಳಿ ಇವಾಗ ನಿಂತಿದೆ, ಇವಾಗ ಆಪರೇಷನ್ ಆದ್ರೂ ನಿಂತಿದೆ. ಇದಕ್ಕೆ ಏನ್ ಮಾಡೋಣ ಇವಾಗ? ಸಜೆಷನ್ ಏನ್ ಇವಾಗ? ಈಗ ಅವ್ರು BP ಲೋ ಇದೆ ಅಂತ ಹೇಳಿದಾರೆ, ಇದನ್ನ ಚೆಕ್ ಮಾಡಿದ್ರು ಪಾಸಿಟಿವ್ ಬಂದಿದೆ. ಈಗ ಹೆಂಗ್ ಮಾಡೋಣ? ಇದು ಕಂಟಿನ್ಯೂ ಮಾಡೋಣ, ಅಬಾರ್ಟ್ ಮಾಡ್ಸೋಣ? ಹೆಂಗೆ ಅಬಾರ್ಟ್ ಮಾಡ್ಸಿದ್ರೆ ಬಿಡ್ತಾರೆ ಹಾಸ್ಪಿಟಲ್ ಅಲ್ಲಿ, ಊಟಿಂಗ್ ಹಾಕ್ತಾರೆ. ಆಪರೇಷನ್ ಆಗಿದೆ ಅಂತ ಅಷ್ಟೇ. ಆಪರೇಷನ್ ಆಗಿ ಅದು ಹೆಂಗಾಯ್ತು ಅಂತ ಗೊತ್ತಿಲ್ಲ, ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ. ಕೇಳ್ತಾರ ಡಾಕ್ಟರ್ಗಳು, ಹಂಗಾರೆ ಅಬಾರ್ಟ್ ಮಾಡಲ್ಲ, ಪರ್ಮಿಷನ್ ಇಲ್ಲದೆ, ಗೌರ್ಮೆಂಟ್ ಪರ್ಮಿಷನ್ ಬೇಕು. ಚೆಕ್ ಮಾಡಿ ಸರ್, ಕರ್ನಾಟಕ ಡಾಕ್ಟರ್ ಹತ್ರ ಚೆಕ್ ಮಾಡಿ. ಫ್ಯಾಮಿಲಿ ಆಪರೇಷನ್ ಆಗಿದೆ, ಅದೇ ನೀನ್ ಫ್ಯಾಮಿಲಿ ಆಪರೇಷನ್ ಆದ್ರೂ ಕೆಲವೊಬ್ರು ಕನ್ಫರ್ಮ್ ಆಗುತ್ತೆ, ಕೆಲವೊಬ್ರು ಕನ್ಫರ್ಮ್ ಆಗಲ್ಲ. ಆಪರೇಷನ್ ಕನ್ಸೀವ್ ಹೆಂಗಾಗತ್ತೆ, ಚಾನ್ಸಸ್ ಇದೆ ಈ ಥರ ಆಗ್ಬೋದು ಅಂತ ಕೇಳ್ಬೇಕು. ನನಗಾಗಲ್ಲಪ್ಪ, ನಾನು ತಗ್ಸಲ್ಲ. ಇರ್ಲಿ ಬಿಡು, 3ನೇ ಮಗುನೇ ಇರ್ಲಿ. ನನ್ನ ಪಾಪ ನನ್ನ ಪಾಪ ನನ್ನ ಪಾಪ ಐತಿಲ್ದೇವಿ ಪಾಪ ಆಯ್ತಂತೆ. ಏನು ತಲೆ ಅಲ್ಲೊಂದು ಪಾಪ ಆಯ್ತಾ? ಇನ್ನೊಂದು ಪಾಪ ಬರ್ತೈತಿ. ಇನ್ನೊಂದು ಬಲ್ಲ, ಇನ್ನೊಂದು ಪಾಪ ಬೇಕಾ? ಚಿಕ್ಕದ ಪಾಪ ಬೇಕಾ? ನಿಮ್ಮಿಬ್ರು ನೋಡ್ಕೊಳ್ಳೋದೇ ಇಷ್ಟೊತ್ತ ಇದಾಯ್ತು. ಇನ್ನೊಂದು ಪಾಪ ಬಂತಂದ್ರೆ ನೀವಿಬ್ರು ನೋಡಲ್ಲ. ನಾನು ನಿಮ್ಮಿಬ್ರು ನೋಡಲ್ಲ, ನಾನು ಬಿಟ್ಬಿಡ್ತೀನಿ ಆಚೆ ಅಲ್ಲ. ನೋಡಲೆ ಇನ್ನೊಂದು ಪಾಪ ಬಂತಂದ್ರೆ ನಿನ್ ಕೇರ್ ಮಾಡಲ್ಲಂತೆ. ನೀನ್ ನೋಡಲ್ಲ. ನಾನು ನನ್ನ ಪಾಪ ಬಂತಂದ್ರೆ ನೀನ್ ಏನ್ ಕೇಳಿದ್ರು ಇಸ್ಕೊಡಲ್ಲ. ಆಮೇಲೆ ನನ್ನ ಪಾಪ ಬಂದ್ರೆ ದೈವಿಕ ಅಂತ ನಿನ್ ಇಷ್ಟ ನೋಡಿ ಏನ್ ಮಾಡೋಣ. ಅಯ್ಯ ನನ್ ಇಷ್ಟ ಅಂದ್ರೆ ಆಪರೇಷನ್ ಆದ್ಮೇಲೆ ಕನ್ಸೀವ್ ಆದ್ಮೇಲೆ ನಾನೇನ್ ಮಾಡಕ್ಕೆ? ಬೇಬಿ ಹೇಳ್ತೀನಿ ಒಂದು ಅವ್ರಿಗೆಲ್ಲ ಸಾಕೋರು ನಾವು ಏನ್ ದೇವಿಕ ತಗೊಂತು ಕಿತ್ಕೊಂಡಿದ್ದೀವಿ. ಸುಮ್ಮನೆ ನೋಡ್ತಾ ಇಂತಾನೆ ಇಲ್ಲಿ. ಅವ್ರು ಇವ್ರನ್ನ ಕೇಳಿದ್ರೆ ಏನ್ ಉಪಯೋಗ ಇದೆ? ನಾವು ಹತ್ತಿಗೆ ಹೀಟ್ ಮಾಡ್ಬೇಕಾದವ್ರು. ಈಗ ಹೆಂಗ್ ಮಾಡೋಣ? ಪರ್ಮಿಷನ್ ಕೊಡು. ನಿಮ್ಗೇನ್ ಬೇಕಾಗಿಲ್ಲ? ನೀನು ನನ್ಗೇನಿಲ್ಲ, ನೀನ್ ಹೆಂಗ್ ಹೇಳ್ತೀಯ ಹಂಗೆ. ನಿನಗ್ ಬೇಕಾ? ಎರಡಕ್ಕೆ ಈ ತರ ಅವತಾರ ಇದೆ ನಿಮ್ಗೆ. 3ನೇದು ಒಂದೊಂದು ಅವತಾರ ಏನ್ ಗ್ಯಾರಂಟಿ? ಇನ್ನು BP ಲೋ ಅಂತ ಹೇಳ್ತೀಯ, ಮತ್ತೆ ಇದು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯ? ಇವ್ರ ನೋಡ್ಕೊಳ್ಳೋರು. ಡಾಕ್ಟರ್ ಹತ್ರ ಒಂದ್ಸತಿ ಮಾತಾಡೋಣ. ಅವ್ರು ಹೆಲ್ತಿ ಇದ್ರೆ ಮಗುನ ಇದು ಮಾಡ್ಬೋದು ಅಂದ್ರೆ ಓಕೆ. ಇಲ್ಲ ಇವ್ರು ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ, ಫುಲ್ BP ಡೌನ್ ಇದೆ, ಬರೀ ಶಕ್ತಿ ಇಲ್ಲ, ಶಕ್ತಿ ಇಲ್ಲ, ನನ್ನ ಮಗು ಮಾಡಕ್ ಹೋದ್ರೆ ತೊಂದರೆ ಆಗತ್ತೆ ಅಂದ್ರೆ ಬೇಡ ಹಂಗಿದ್ರೆ ಇನ್ನೊಂದ್ಸತಿ ಚೆಕ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ಅದೇನೆ ಒಂದೊಂದ್ಸತಿ ಮಾತಾಡೋಣ ಅಂತ ಹೇಳ್ತಾ ಅಲ್ವಾ? ಪದೇ ಪದೇ ಅದನ್ನೇ ಹೇಳ್ಬೇಡ ನೀನು. ಒಂದೊಂದ್ಸತಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿ ನಾನು ಮಾತಾಡ್ಬೇಕು, ನೀನಿಲ್ಲ. ನಾನು ಕೇಳ್ಬೇಕು, ಅದು ಫ್ಯಾಮಿಲಿ ಆಪರೇಷನ್ ಮಾಡಿದಾರಲ್ಲ ಅಂದ್ರೂ ಹೆಂಗಾಯ್ತು, ಚಾನ್ಸಸ್ ಹೆಂಗಾಯ್ತು ಅಂತ. ಹೆಂಗಾಗುತ್ತೆ ಅಂತಂದ್ರೆ ಅದಕ್ಕೆ ಆಪರೇಷನ್ ಒಬ್ಬರು ಕನ್ಸೀವ್ ಆಗುತ್ತಂತೆ ಆಪರೇಷನ್.
ಸರಿ ಆಯ್ತು ನೋಡಪ್ಪ ಮಾತಾಡೋಣ ಡಾಕ್ಟರ್ ಮಾತಾಡೋಣ ಬಾಬಾ ಡಾಕ್ಟರ್ ಸ್ವಲ್ಪ ತೋರ್ಸೋಣ ಇದಾದ ಕ್ಲಿನಿಕಲ್ಲಿ ಹೋಗಿ ತೋರಿಸ್ಕೊಂಡಿದ್ದೀನಿ ಇದ್ದಲ್ಲ ದೇವಿಕಾ ನಿಮ್ಮಮ್ಮಗೆ ಮೈ ಹುಷಾರಿಲ್ಲ ಸುಸ್ತಾಗ್ತದೆ ಹಂಗೆ ಹಿಂಗೆ ಅಂತ ಡಾಕ್ಟರ್ ಹತ್ರ ತೋರಿಸಿ ನೋಡಲ್ಲಿ ಏನು ಮಾಡ್ಕೊಂಬಂದ ನಿಮ್ಮಮ್ಮ ಪ್ರೆಗ್ನೆಂಟ್ ಅಂತ ನೋಡ್ರಿ ಪಪ್ಪ ಅಮ್ಮ ಒಂದೊಂದು ಪಾಪ ಬರ್ತದೆ ಹಾಂ ಒಂದೊಂದು ಪಾಪ ಬೇಕಾ ನಿಮ್ಗೆ ಬೇಕಾ ಒಂದೊಂದು ಪಾಪ ಅಜ್ಜಿಲು ಈ ಪಾಪ ಬೇಕಾನೆ ಈ ಬೇಕಾನೋ ಕುಡಿ ತೊಡೆ ಆನು ಕುಡಿ ಅಬು ಕುಡಿಮಾ ನಾನು ಇಷ್ಟ ಗಂಟ ಮಾಡಿದ್ದು ಫ್ರ್ಯಾಂಕ್ ಏ ನೈಕಿರು ನಾನು ಇಲ್ಲಿ ಗಂಟ ಮಾಡಿದ್ದು ಫ್ರ್ಯಾಂಕ್ ವಿಡಿಯೋ ಇದೆ ಆ್ಯಕ್ಚುಲಿ ಅದ್ದುದು ಪ್ರೆಗ್ನೆನ್ಸಿ ಟೆಸ್ಟು ಇದು ಆ್ಯಕ್ಚುಲಿ ಅದ್ದುದು ಪ್ರೆಗ್ನೆಂಟಿ ಟೆಸ್ಟ್ ಇದ್ದಿದ್ದು ನಾನು ತೆಗೆದಿಟ್ಟಿದ್ದೆ ಇದನ್ನ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಅವಾಗ ಹೋದಾಗ ಅವರು ಟೆಸ್ಟ್ ಮಾಡಿದ್ರು ನೆಗೆಟಿವ್ ಅಂತಲೇ ಬಂದಿತ್ತು ಬಟ್ ಇದನ್ನು ಪಾಸಿಟಿವ್ ಆಗಿತ್ತಲ್ಲ ಇದನ್ನು ತೊಗೊಂಡ್ಬಿಟ್ಟು ಇವರಿಗೆ ಪ್ರ್ಯಾಂಕ್ ಮಾಡಿದೆ ಹೌದದು ಗಂಟ ಮಾಡಿದ್ದು ನಾನು ಫ್ರ್ಯಾಂಕು ಶಾಕಿಂಗ್ ನ್ಯೂಸ್ ಕೊಡ್ತೀರಿ ಶಾಕಿಂಗ್ ನ್ಯೂಸ್ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಪ್ರ್ಯಾಂಕ್ ವಿಡಿಯೋ ಮಾಡಿದ್ದು ಸಪೋಸ್ ಏನಾದರೂ ಆಗಿದ್ರು ನಾನು ನಿಜ ಅಬಾರ್ಟ್ ಮಾಡಿಸ್ಕೊತಾ ಇದ್ದೆ ಬಿಕಾಸ್ ನಮಗೆ ಒಂದೇ ಮಗುನೇ ಸಾಕಾಗೋಗಿತ್ತು ತುಂಬ ಟೆನ್ಷನಲ್ಲಿದ್ದೆ ಸ್ಟ್ರೇನ್ ಆಗ್ತಿದೆ ನನಗೆ ಎರಡೇ ಮಗುದು ಬೇಡ ಅಂತ ನನಗೆ ಅನ್ನಿಸ್ತು ಸೊ ನೋಡೋಣ ಈಗ ಬಂದಮೇಲೆ ಅದ್ರ ಬಗ್ಗೆ ಕಂಟಿನ್ಯೂ ಮಾತಾಡ್ತೀನಂತೆ ಸೊ ಇವಾಗ ಡಾನ್ಸ್ ಕ್ಲಾಸಿಗೆ ಟೈಮ್ ಆಯಿತು ಡಾನ್ಸ್ ಕ್ಲಾಸಿಗೆ ಹೋಗೋಣ ಸೊ ಚಲೋ ಸೊ ಮಗು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಮಗು ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ತಂದೆಗೆ ಅಥವಾ ತಾಯಿಗೆ ಸೊ ನಮಗೆ ದೈವಿಕೂ ಒಬ್ಬನೇ ಬೇಬಿ ಸಾಕಾಗಿತ್ತು ಅದಕ್ಕೋಸ್ಕರ ನಾವು ಬೇಡ ಇನ್ನೊಂದು ಅಂತಲೂ ಪ್ಲ್ಯಾನಲ್ಲಿತ್ತು ಬಟ್ ಒಂದು ಮಗು ಇದ್ದರೆ ಚೆನ್ನಾಗಿರಲ್ಲ ಮನೆಯಲ್ಲಿ ಅಂತ ಹೇಳಿ ಸೊ ಅದೂ ಇದಾಯ್ತಾ ಅದಾದ ನಂತರ ನಾನು ಆಪ್ರೇಷನ್ ಕೂಡ ಮಾಡಿಸ್ಕೊಂಡೆ ಕೆಲವೊಬ್ಬರಿಗೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಆಪ್ರೇಷನ್ ಸಕ್ಸಸ್ ಆಗಿರೋದಿಲ್ಲ ಸೊ ನಾನೇನು ಮಾಡಿದ್ದೀನಿ ಅಂತ ಎಲ್ಲ ವಿಡಿಯೋದೆಲ್ಲ ಹೇಳಿದ್ದೀನಿ ಆಲ್ರೆಡಿ ಸೊ ಏನೇ ಪ್ರ್ಯಾಂಕ್ ಮಾಡೋದಿದ್ರು ತುಂಬ ಎಮೋಷನಲ್ ಜೊತೆ ಆಟಾಡೋಕೆ ಹೋಗ್ಬಿಡಿ ಲೈಟ್ ವೆಯ್ಟಾಗಿ ಪ್ರ್ಯಾಂಕ್ ಮಾಡಿ ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ಹೇಳೋದಿಷ್ಟೇ ಕೆಲವೊಂದು ತಂದೆಗಳು ತುಂಬ ಎಮೋಷ್ನಲ್ ಆಗಿರ್ತಾರೆ ಇನ್ನು ಕೆಲವು ತಂದೆಗಳು ತುಂಬಾ ಸೀರಿಯಸ್ ಆಗಿ ತೊಗೊತಾರೆ ನನ್ನ ಹಸ್ಬೆಂಡ್ ತುಂಬಾ ಎಮೋಷ್ನಲ್ ಆಗಿಬಿಟ್ರು ಬಿಕಾಸ್ ಈಗ ಅಬಾರ್ಟ್ ಮಾಡಿದ್ರು ಪೇನ್ ಆಗೋದೇ ನನಗೆ ಸಕ್ಸಸ್ ಆದ್ರೂ ಪೇನ್ ಆಗೋದೇ ನನಗೆ ಬಿಕಾಸ್ ನನ್ನ ಬಾಡಿ ತುಂಬ ವೀಕ್ ಆಗಿದೆ ಮೆಂಟಲಿ ನಾನು ಏನಾದರೂ ಲೋ ಬಿ ಪಿ ಕೂಡ ಮಾಡ್ಕೊಂಡಿದ್ದೀನಿ 2 ಮಗುದು ಯಾಕೆಂತಂದರೆ 2 ಮಗುದು ಪ್ರೆಗ್ನೆನ್ಸಿದ ನನ್ನ ಏನದು ಹ್ಯಾಪಿನೆಸ್ ಅನ್ನೋದು ಅಥವಾ ನನ್ನ ಬಯಕೆ ಅನ್ನೋದು ಯಾರೂ ಈಡೇರಿಸಿಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಗರ್ಭಿಣಿ ಆಗ್ತಿದ್ದಾಳೆ ಅಂದಮೇಲೆ ಮನೆಯವರು ಎಷ್ಟು ಕೂಡಿ ಮದುವೆ ಮಾಡ್ತಾರೋ ಅಷ್ಟೇ ಕೂಡಿನೇ ಅದು ಬಯಕೆನ ತೀರಿಸ್ಬೇಕಾಗುತ್ತೆ ಆ ಬಯಕೆ ನನ್ನ ನಿಜವಾಗ್ಲೂ ನನ್ನ ಫ್ಯಾಮಿಲಿ ಯಾರೂ ತೀರಿಸಿಲ್ಲ ಬಿಕಾಸ್ ನನಗಾಗಬೇಕಾದವ್ರು ಅಷ್ಟೇ ನನಗೆ ತೀರಿಸಿದಾರೆ ಹೊರತು ನನಗಾಗಬೇಕು ಅಂತ ಮೇಲ್ನೋಟಕ್ಕೆ ಇದ್ದಾರಲ್ಲ ಅವ್ರು ಯಾವತ್ತೂ ನನ್ನವರಂತ ಆಗಿಲ್ಲ ಸೊ ಅದಕ್ಕೋಸ್ಕರನೇ ಅವರು ತುಂಬ ಟೆನ್ಷನ್ ಮಾಡಿಕೊಂಡ್ರು ನಾನು ಸುಮ್ಮನೆ ರೂಲ್ಸ್ ರೆಗ್ಯುಲೇಷನ್ ಗೌರ್ಮೆಂಟಿದ್ದು ಹೇಗಿದೆ ಅದೆಲ್ಲ ನಾನು ಸ್ವಲ್ಪ ಎದುರಾದ ಮಾತಾಡ್ಬಿಟ್ಟೆ ಅವರಿಗೆ ಅದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ ನನ್ನ ಹಸ್ಬೆಂಡ್ಗೆ ಯಾಕೆಂದರೆ ಆ ಪೇನು ಆ ನೋವು ಅದು ಅನುಭವಿಸಿರೋದು ಅದೆಲ್ಲ ಪ್ರತಿಯೊಂದು ನನ್ನ ಹಸ್ಬೆಂಡ್ ಏನಂತ ನನಗೆ ತುಂಬಾ ಗೊತ್ತು ಸೊ ಅದಕ್ಕೋಸ್ಕರನೇ ಹೇಳ್ತೀನಿ ಯಾರು ಎಮೋಷ್ನಲ್ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನೇ ಇದ್ರೂ ಸ್ಯಾಕ್ರಿಫೈಸ್ ಮಾಡಿಕೊಂಡು ಜೀವನ ಮಾಡಿ 1 ಮಗು ಸಾಕು ಬಿಟ್ಟರೆ 2 ಮಗು ಸಾಕು ಹಾಯ್ ಅದು ಸೊ ನನ್ನ ಲೈಫಲ್ಲೂ ಆಗಿದ್ದೆ ಇಷ್ಟೇ ಯಾರೇ ಆಗಲಿ ತುಂಬ ಅವ್ರ ಎಮೋಷನಲ್ ಜೊತೆ ಆಟ ಆಡೋಕ್ಕೆ ಹೋಗ್ಬೇಡಿ ಜಸ್ಟ್ ಲೈಟಾಗಿ ಪ್ರ್ಯಾಂಕ್ ಮಾಡಿ ನಾನು ಏನು ಮಾಡಿದ್ದೀನಿ ಅಂದರೆ ಫುಲ್ಲು ಬ್ರೈಟ್ನೆಸ್ ಎಲ್ಲ ಆಫ್ ಮಾಡಿಬಿಟ್ಟು ಫೋನನ್ನು ಫ್ರಿಜ್ ಮೇಲೆ ಇಟ್ಬಿಟ್ಟು ಮಾಡಿದೆ ವಿಡಿಯೋ ಅದು ನಿಜವಾಗ್ಲೂ ನನ್ನ ಹಸ್ಬೆಂಡ್ ಗೊತ್ತಿಲ್ಲ ಸೊ ಈ ಬೇಸಿಕ್ ಮೇಲೆ ಈ ಇದರಲ್ಲೇ ನಾನು ಸಾರಿ ಕೇಳ್ತೀನಿ ಪ್ರ್ಯಾಂಕ್ ಮಾಡಿಬಿಟ್ಟೆ ಯಾಕೆಂದರೆ ಅವ್ರಿಗೂ ತುಂಬ ಟೆನ್ಷನ್ ತೊಗೊಂಡ್ಬಿಟ್ರು ವಿಡಿಯೋ ಆಫ್ ಆದಮೇಲೆ ತುಂಬ ಅಂದರೆ ತುಂಬ ನನಗೆ ಇಲ್ಲ ಬೇರೆ ಹಾಸ್ಪಿಟ್ಲ್ ತೋರಿಸೋಣ ಯಾಕೋ ಇದು ಡಮ್ಮಿ ತೋರಿಸ್ತೈತೆ ಬೇರೆ ಹಾಸ್ಪಿಟ್ಲ್ ತೋರಿಸೋಣ ಅದು ಹೆಂಗೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ಆಪ್ರೇಷನ್ ಮಾಡಿಸಿದ್ದೀನಿ ನಿಮಗೆ ನಾನು ನಿನಗೆ ನೋವಾಗಬಾರ್ದು ಅಂತ ಹೇಳಿ ಹಾಗೆ ಹಿಂಗೆ ಅಂತಂದರು ನಿಜಾನೇ ಅದ್ರ ಅರ್ಥ ಏನೋ ಗೊತ್ತಾ ನನ್ನ ಬಾಡಿ ತುಂಬ ವೀಕ್ ಆಗಿದೆ ಆಮೇಲೆ ಅದು 5 ತಿಂಗಳು ಕರ್ಕೊಂಬಂದಾಗೆ ನಾನೇ ಎಲ್ಲ ಕೇರ್ ಮಾಡಿದ್ದೀನಿ ಅದನ್ನು 5 ತಿಂಗಳು ಕರ್ಕೊಂಬಂದಾಗ ನಾನೇ ಕೇರ್ ಮಾಡಿದ್ದೀನಿ ಡೇ ಸಮ್ಮರು ವಿಂಟರ್ ಎಲ್ಲದಕ್ಕೂ ನಾನೇ ಕ್ಯಾರಿ ಮಾಡಿದ್ದೀನಿ ಒಂದಿನ ಒಬ್ಬರು ಮನೆಗೆ ಹೋಗಿಲ್ಲ ನಾನು ಒಂದಿನ ಒಬ್ಬರು ಮನೆಗೆ ಹೋಗ್ಬಿಟ್ಟು ನಾನು ಉಳ್ಕೊಂಡು ನನ್ನ ಆಯಾಸ ಬೇಸರ ಅನ್ನೋದು ಕಳ್ಕೊಂಬಂದಿಲ್ಲ ಇವಾಗ ನನ್ನವರು ತನ್ನವ್ರ ಜೊತೆಗೆ ಅನ್ನೋದಷ್ಟೇ ಮೇಲ್ನೋಟಕ್ಕೆ ಇರ್ತಾರೆ ಹೊರತು ಯಾರು ನನ್ನವ್ರಂತ ಯಾರು ಆಗಕ್ಕೆ ಸಾಧ್ಯನೇ ಇಲ್ಲ ಯಾರು ಆಗೂ ಇಲ್ಲ ನನಗೆ ಯಾಕಂದ್ರೆ ನನ್ನ
ಮಕ್ಕಳ ಜೊತೆ ಅನುಭವಿಸಿದ್ದು ನಾನು ಹೇಳಲೇಬೇಕಾಗುತ್ತೆ. ಆ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಬೇಡ. ಸೊ ಅದಕ್ಕೋಸ್ಕರ ಒಂದೇ ಇರಲಿ ಮಗು, ಎರಡೇ ಇರಲಿ ಮಗು, ಒಂದೇ ಇದ್ರೂ ಅದೇ ಗಂಡು ಮಗು ಅಂದ್ಕೊಳ್ಳಿ, ಎರಡೇ ಇದ್ರೂ ಅದೇ ಗಂಡು ಮಗುನೇ ಅಂದ್ಕೊಳ್ಳಿ. ಬಿಕಾಸ್ ಹಿಂದೆ ಬ್ಯಾಕ್ಗ್ರೌಂಡ್ ಯಾರಿಗಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇತ್ತು ಅಂದರೆ ನೀವು 16 ಮಕ್ಕಳು ಮಾಡ್ಕೊಳ್ಳಿ, ಖುಷಿಯಿಂದ ಇರಿ. ಬಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಅಂತಂದರೆ ಜೀವನಕ್ಕೆ ಒಂದೇ ಮಗು ಸಾಕು ಅಂತ ಹೇಳ್ತೀನಿ. ಯಾಕೆ ನಾವು ಅನುಭವಿಸಿರೋ ಕಷ್ಟ ನಮ್ಮ ಮಕ್ಕಳು ಅನುಭವಿಸೋದ್ಬಾರ್ದು ಅನ್ನೋದೊಂದು ಥಾಟ್ ನಾನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಪ್ರ್ಯಾಂಕಿಂದ ನಾನು ಒಬ್ಬರಿಗೆ ಸಕ್ಸಸ್ ಆಗಲಿ, ಒಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ. ಸೊ ಕೆಟ್ಟದಂತೂ ನಾನು ಮಾಡಿಲ್ಲ, ಒಳ್ಳೆಯ ವಿಚಾರಕ್ಕೆ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ರಾಮ್ ಸೋನು ಡೇ ಬ್ಲಾಗ್ಗೆ. ಹಾಗೆ ಲೈವ್ ನೋಡಿ, ಶಾರ್ಟ್ಸ್, ಜನಪದ ಶಾರ್ಟ್ಸ್ ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.